ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಇನ್ವೈಸ್ ಜ್ಞಾನಮೇಧ IAS. ಈ ಒಂದು ವಿಡಿಯೋದಲ್ಲಿ ವಿ ಆರ್ ಗೋಯಿಂಗ್ ಟು ಡೀಲಿಂಗ್ ಅಬೌಟ್ ದ ಪ್ರಿಲಿಮ್ಸ್ ಟೆಸ್ಟ್ ಸೀರೀಸ್. ಸೊ ಕಂಪ್ಲೀಟ್ ಪ್ರೋಗ್ರಾಮ್ ಯಾವ ಥರ ಇರುತ್ತೆ ಆ್ಯಂಡ್ ಕ್ವೆಶನ್ ಪೇಪರ್ ಯಾವ ಥರ ಇರುತ್ತೆ ಆ್ಯಂಡ್ ವೆದರ್ ವಿ ಹ್ಯಾವ್ ಅಡ್ಯಾಪ್ಟೆಡ್ ದ ನ್ಯೂ ಪ್ಯಾಟ್ರನ್ ಅಂತ ಡಿಸ್ಕಸ್ ಮಾಡೋಣ ಬನ್ನಿ. ಎಸ್, ದಿಸ್ ಈಸ್ ಆಲ್ ಅಬೌಟ್ KAS 2026 ಪ್ರಿಲಿಮ್ಸ್ ಟೆಸ್ಟ್ ಸೀರೀಸ್. ಗಾಟ್ ಇಟ್? ಸೊ ಈ ಒಂದು ವಿಡಿಯೋ ಹೋಗೋಕ್ಕಿಂತ ಮುಂಚೆ ಲೆಟ್ ಸಿ ಅ ಫ್ಯೂ ಕ್ವಶನ್ಸ್. ಫಸ್ಟ್ ಕ್ವಶನ್ ಏನು ಅಂತಂದರೆ, ಟೆಸ್ಟ್ ಸೀರೀಸ್ ಯಾಕೆ ಬೇಕು? ಓಕೆ, ದೆನ್ ನಮ್ಮ ಟೆಸ್ಟ್ ಸೀರೀಸ್ ಹೇಗಿರುತ್ತೆ? ದಿಸ್ ಇಸ್ ದ ಸೆಕೆಂಡ್ ಕ್ವಶನ್. ನೀವು ಈ ಟೆಸ್ಟ್ ಸೀರೀಸನ್ನು ಮ್ಯಾಕ್ಸಿಮಮ್ ಬೆನಿಫಿಟ್ ಆಗಿ ಹೇಗೆ ಯೂಸ್ ಮಾಡಬೇಕು ಅಂತ. ಓಕೆ, ಸೊ ದೀಸ್ ಆರ್ ದ 3 ಕ್ವಶನ್ಸ್ ಐ ಆಮ್ ಗೋಯಿಂಗ್ ಟು ಡಿಸ್ಕಸ್. ಫಸ್ಟ್ ಒನ್ ನೋಡೋಣ ಬನ್ನಿ. ಸೊ ಫಸ್ಟ್ ಕ್ವಶನ್ ನಾನು ಹೇಳಿದೆ, ಟೆಸ್ಟ್ ಸೀರೀಸ್ನ ಯಾಕೆ ಮಾಡಬೇಕು ಅಂತ. ಅಂಡರ್ಸ್ಟ್ಯಾಂಡ್ ಒನ್ ಥಿಂಗ್. ನೀವು ಇಮೇಜ್ ನೋಡಿದ್ರೆ ನಿಮ್ಗೆ ಗೊತ್ತಾಗ್ತಾ ಇದೆ. ನೀವೊಂದು ಡ್ರೈವಿಂಗ್ ಕಲಿಬೇಕು ಅಂತಂದರೆ ಓಕೆ, ಆ ಬ್ರೋಚರ್ನ ಓದಿ ಕಲಿಯೋಕ್ಕಾಗುತ್ತಾ? ಅದರ್ವೈಸ್ ವಿ ನೀಡ್ ಟು ಗೋ ಟು ದ ಡ್ರೈವಿಂಗ್ ಸ್ಕೂಲ್ ಆರ್ ನಿಮ್ಮ ಫ್ರೆಂಡ್ ಆಗಲಿ, ಒಬ್ಬ ವೆಲ್ ವಿಷರ್ ಆಗಲಿ, ಇಲ್ಲ ಪೇರೆಂಟ್ಸ್ ಆಗಲಿ, ದೇ ವಿಲ್ ಹೆಲ್ಪ್ ಯು ಟು ಸಿಟ್ ಇನ್ ದ ಡ್ರೈವಿಂಗ್ ಚೇರ್ ಆ್ಯಂಡ್ ಯು ನೀಡ್ ಟು ಡ್ರೈವ್ ದ ಕಾರ್ ಅಲ್ವಾ? ವೆಹಿಕಲ್ ಆಗಲಿ, ಈವನ್ ಬೈಕ್ ಆಗಲಿ, ಕಾರ್ ಆಗಲಿ, ನಾವಲ್ಲಿ ಕೂತು ಡ್ರೈವ್ ಮಾಡಿದಾಗಲೇ ಗೊತ್ತಾಗೋದು. ಸೊ ಸಿಂಪಲ್. ಅದೇ ರೀತಿ ಒಂದು ಎಕ್ಸಾಮ್ ಅಂತ ಬಂದಾಗ ಟೆಸ್ಟ್ ಸೀರೀಸ್ ಅಂತ ತೊಗೊಂಡು, ಎಕ್ಸಾಮಲ್ಲಿ ನಿಮಗೆ ಯಾವ ಬುಕ್ಸ್ ಓದಿದ್ದೀರಾ ಆ್ಯಂಡ್ ಯಾರ ಹತ್ರ ಮೆಂಟರ್ಶಿಪ್ ತೊಗೊಂಡಿದ್ದೀರಾ, ರೈಟ್? ಆ್ಯಂಡ್ ನೀವು ಎಷ್ಟು ಟೆಸ್ಟ್ ಸೀರೀಸ್ ಸಾಲ್ವ್ ಮಾಡಿದ್ವಿ, ನೋಬಡಿ ವಿಲ್ ಆಸ್ಕ್ ದೇವ್ರಿ. ಅಲ್ಲಿ ಪಾಯಿಂಟ್ ಏನು ಅಂತಂದರೆ, ನೀವು ಕೊಟ್ಟಿರೋ ಕ್ವಶನ್ಸ್ಗೆ ಆನ್ಸರ್ ಮಾಡ್ತಿದ್ದೀರಾ. ದಟ್ ಈಸ್ ದ ಸಿಂಪಲ್ ಕ್ವಶನ್ ದೇ ವಿಲ್ ಆಸ್ಕ್ ಇನ್ ದ ಎಕ್ಸಾಮ್ ಹಾಲ್. ಸೊ ಅದಕ್ಕೆ ಮೋಸ್ಟ್ ಇಂಪಾರ್ಟೆಂಟ್ ಏನು ಹೇಳಿ, ಸೇಮ್ ಪ್ಯಾಟ್ರನ್ನಲ್ಲಿ ನಿಮಗೆ ಸಿಗುವಂತಹ ಪ್ರಿಪರೇಷನ್ ಸ್ಟೇಜಲ್ಲಿ ಸಿಗುವಂತಹ ಓನ್ಲಿ ಮೆಥಡ್ ಯಾವುದು ಅಂದರೆ ಟೆಸ್ಟ್ ಸೀರೀಸ್. ಅರ್ಥ ಆಯ್ತಾ? ಒಂದು ಡ್ರೈವಿಂಗಲ್ಲಿ ನಾನು ಹೇಳಿದ್ನಲ್ಲ, ನೀವು ಡ್ರೈವಿಂಗ್ ಸೀಟಲ್ಲಿ ಕೂತಾಗಲೇ ನಮಗೆ ಗೊತ್ತಾಗೋದು ಹೇಗೆ ಡ್ರೈವ್ ಮಾಡ್ತಿದ್ದೀವಿ. ಸೊ ಪ್ರಾಕ್ಟೀಸ್ ಅನ್ನೋದಿರುತ್ತಲ್ಲ, ಪ್ರಾಕ್ಟೀಸ್ ಮೇಕ್ಸ್ ಮ್ಯಾನ್ ಪರ್ಫೆಕ್ಟ್ ಅಂತೀವಿ ಅಲ್ವಾ? ಫೈನ್. ಇಲ್ಲಿ ಸ್ಟೂಡೆಂಟ್ಸು ಐ ಆಮ್ ಇನ್ ದ ಫೀಲ್ಡ್ ಆಲ್ಮೋಸ್ಟ್ 6 ಇಯರ್ಸಿಂದ ನಾನು ಆಲ್ಮೋಸ್ಟ್ ಒಂದು ಹಂಡ್ರೆಡ್ಸ್ ಆಫ್ ಸ್ಟೂಡೆಂಟ್ಸ್ನ ನೋಡಿದ್ದೀನಿ. ಸೊ ಮೇಯ್ನು ಕಾಮನ್ ಮಿಸ್ಟೇಕ್ಸ್ ಏನು ಮಾಡ್ತಾರೆ ಗೊತ್ತಾ ಸ್ಟೂಡೆಂಟ್ಸು? ಫಸ್ಟ್ ಟೆಸ್ಟ್ ಬರಿ ಅಂತಂದರೆ ದೇ ವಿಲ್ ಟೆಲ್, ಸರ್ ನಂದಿನ್ನೂ ಸಿಲೆಬಸ್ ಮುಗಿದಿಲ್ಲ. ಆ್ಯಂಡ್ ಸಮ್ ಸ್ಟೂಡೆಂಟ್ಸಸ್, ಸೊ ನಾನು ರಿವಿಷನ್ ಮಾಡಿ ಟೆಸ್ಟ್ ಕೊಡ್ತೀನಿ. ಆ್ಯಂಡ್ ಸಮ್ ಪೀಪಲ್ಸೇ, ಸೊ ನಾನು ಈ ತಿಂಗಳು ಕಂಪ್ಲೀಟ್ ಫಿನಿಷ್ ಮಾಡ್ತೀನಿ, ದೆನ್ ಐ ವಿಲ್ ಅಟೆಂಡ್ ದ ಟೆಸ್ಟ್. ಸೊ ಈ ಕ್ವಶನ್ಸ್ ಬರುತ್ತೆ. ಐ ಹ್ಯಾವ್ ಅಬ್ಸರ್ವ್ಡ್ ಕಾಮನ್ಲಿ ಆ್ಯಕ್ಚುಲಿ. ಆ್ಯಂಡ್ ವೆನ್ ಐ ಸಿ ಈವನ್ UPSC ಸ್ಟೂಡೆಂಟ್ಸ್ ಆಲ್ಸೋ, ಅಲ್ಲಿ ಕೂಡ ಸೇಮ್ ಪ್ರಾಬ್ಲಮ್. ಓಕೆ, ಆ್ಯಂಡ್ ನೆಕ್ಸ್ಟ್ ಕ್ವಶನ್, ಸ್ಟೂಡೆಂಟ್ಸು ವೈ ದ ಸ್ಟೂಡೆಂಟ್ಸ್ ಅವಾಯ್ಡ್ ದ ಟೆಸ್ಟ್. ತುಂಬ ಸ್ಟೂಡೆಂಟ್ಸು ಟೆಸ್ಟ್ನ ಯಾಕೆ ಅವಾಯ್ಡ್ ಮಾಡ್ತಾರೆ? ಫಸ್ಟ್ ಪಾಯಿಂಟ್ ಇಲ್ಲಿ ನೋಡಿ. ಫಿಯರ್ ಅಂದರೆ ಭಯ. ಯಾಕೆ ಭಯ? ಟೆಸ್ಟ್ ಸೀರೀಸಲ್ಲಿ ಕಡಿಮೆ ಬಂದರೆ. ಸೆಕೆಂಡ್ ಪಾಯಿಂಟ್, ಈಗ ನನ್ನ ಫ್ರೆಂಡು ಇಲ್ಲ ನಿಮ್ಮ ಕಾಂಪಿಟೇಟರ್ ಎಕ್ಸಾಮ್ ಬರೀತಾ ಇರ್ತಾರೆ, ಅವ್ರಿಗಿಂತ ನಂದು ಕಡಿಮೆ ಬಂದರೆ, ರೈಟ್? ಸೊ ದೀಸ್ ಆರ್ ದ ಎಕ್ಸ್ಟರ್ನಲ್ ಫ್ಯಾಕ್ಟರ್ಸ್ ಆ್ಯಂಡ್ ದೇ ಆರ್ ಥಿಂಕಿಂಗ್ ದಟ್ ಯು ಆರ್ ಕಾಂಪೀಟಿಂಗ್ ವಿತ್ ದ ಅದರ್ ಪರ್ಸನ್. ಅಫ್ಕೋರ್ಸ್ ದಿಸ್ ಈಸ್ ದ ಟ್ರೂ ಟು ಸಮ್ ಎಕ್ಸ್ಟೆಂಟ್, ಬಟ್ ರಿಯಾಲಿಟಿ ಏನೇ ಅಂತಂದ್ರೆ ಹೇಳಿ, ನೀವು ಯಾವಾಗ ಟೆಸ್ಟ್ ಬರೀತೀರಲ್ಲ, ಪ್ರೀವಿಯಸ್ ಟೆಸ್ಟಲ್ಲಿ ಇಫ್ ಯು ಆರ್ ಸ್ಕೋರಿಂಗ್ 48 ಮಾರ್ಕ್ಸ್ ಸಪೋಸ್, ದಿಸ್ ಈಸ್ ದ ಫಸ್ಟ್ ಟೆಸ್ಟ್ ಅಂತ ತಗೋಣ. ಸೆಕೆಂಡ್ ಟೆಸ್ಟ್ ಅಂತ ಬಂದಾಗ ನೀವು ಈ 48 ಪ್ಲಸ್ ಆಲ್ಮೋಸ್ಟ್ 5 to 10 ಮಾರ್ಕ್ಸ್, ದಿಸ್ ಈಸ್ ಯುವರ್ ಟಾರ್ಗೆಟ್ ಆ್ಯಕ್ಚುಲಿ. ನೀವು ಲಾಸ್ಟ್ ಟೆಸ್ಟ್ಗಿಂತ ಈ ಟೆಸ್ಟ್ ಇಂಪ್ರೂವ್ಮೆಂಟ್ ಇದೆಯಾ? ದಟ್ ಈಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್. ಆ್ಯಂಡ್ ದಿಸ್ ಈಸ್ ವಾಟ್ ಯು ನೀಡ್ ಟು ಲುಕ್ ಅಪ್ ಇಟ್ ಟು ಯುವರ್ ಟೆಸ್ಟ್ ಸೀರೀಸ್. ಒಂದು ಟೆಸ್ಟಿಂದ ಇನ್ನೊಂದು ಟೆಸ್ಟ್ ಸೀರೀಸ್ಗೆ ಪರ್ಫಾರ್ಮೆನ್ಸ್ ಇನ್ಕ್ರೀಸ್ ಆಗ್ತಿದೆ ಅಂತಂದರೆ ಯು ಆರ್ ಇನ್ ಅ ರೈಟ್ ಪೊಸಿಷನ್. ದಟ್ ಇಸ್ ದ ಹೋಲ್ ಪಾಯಿಂಟ್. ಅರ್ಥ ಆಯ್ತಲ್ಲ? ಸೊ ಹಾಗಾಗಿ ಡೋಂಟ್ ಅವಾಯ್ಡ್ ದ ಟೆಸ್ಟ್, ಗಿವ್ ಇಟ್ ಟುಡೇ ಇಟ್ ಸೆಲ್ಫ್. ನೀವು ಪ್ರಿಪರೇಷನ್ ಆಗಿಲ್ಲ ಅಂದರೂ ಪರವಾಗಿಲ್ಲ, ಓಕೆ, ಟೆಸ್ಟು ಕೊಡಿ, ದೆನ್ ಯು ಪ್ರಿಪೇರ್. ದಟ್ ಇಸ್ ಕಾಲ್ಡ್ ರಿವರ್ಸ್ ಇಂಜಿನಿಯರಿಂಗ್. ಗಾಟ್ ಇಟ್? ನೆಕ್ಸ್ಟ್ ಇಲ್ಲಿ ನೋಡಿ, ಲೋ ಮಾರ್ಕ್ಸ್ ಆರ್ ನಾಟ್ ಯುವರ್ ಎನಿಮಿ, ನಾಟ್ ನೋಯಿಂಗ್ ಯುವರ್ ಮಿಸ್ಟೇಕ್ಸ್ ಈಸ್ ದ ರಿಯಲ್ ಎನಿಮಿ. ಅರ್ಥ ಆಯ್ತಲ್ಲ? ನಾ ಹೇಳಿದೆ ನಿಮಗೆ, ಸರ್ ಸ್ಕೋರ್ ಕಡಿಮೆ ಬಂದರೆ ಏನು ಮಾಡೋದು? ಕಾನ್ಫಿಡೆನ್ಸ್ ಕಡಿಮೆ ಆಗುತ್ತೆ, ಮೋಟಿವೇಶನ್ ಕಡಿಮೆ ಆಗುತ್ತೆ.
ಆ್ಯಂಡ್ ನಿಮ್ಮ ಒಂದು ಭಯ ಅನ್ನೋ ಸ್ಟಾರ್ಟ್ ಆಗುತ್ತೆ ಟೆಸ್ಟ್ ಸೀರೀಸ್ ಅಂತ ಬಂದಾಗ. ಸೊ ಇಲ್ಲಿ ನೀವು ಅದನ್ನು ಯಾವ ಥರ ಮಾಡ್ತಿದ್ದೀರ ಅಂತಂದರೆ, ಒಂದು ಪ್ರಾಬ್ಲಮ್ ಬಂತು ಅಂದರೆ ಯು ಆರ್ ನಾಟ್ ರೆಡಿ ಟು ಸಾಲ್ವ್ ದ ಪ್ರಾಬ್ಲಮ್, ಯು ಆರ್ ಎಸ್ಕೇಪಿಂಗ್ ಫ್ರಮ್ ದ ಪ್ರಾಬ್ಲಮ್. ಹೀಗೆ ಮಾಡಬಾರ್ದು ನೀವು ಆ್ಯಕ್ಚುಲಿ. ಅರ್ಥ ಆಯ್ತಾ? ಪ್ರಾಬ್ಲಮ್ ಬಂತಾ, ಯು ಹ್ಯಾವ್ ಟು ಸಿಟ್ ಆ್ಯಂಡ್ ಸಾಲ್ವ್ ಇಟ್. ಸೇಮ್ ವೇ ಲೋ ಸ್ಕೋರ್ ಬಂತಾ, ಏನು ಮಾಡಬೇಕು ಹೇಳಿ ನೀವು? ಯು ನೀಡ್ ಟು ನೋ ಯಾಕೆ ಲೋ ಸ್ಕೋರ್ ಬರ್ತಿದೆ. ವೆದರ್ ಐ ಹ್ಯಾವ್ ನಾಟ್ ಡನ್ ದ ರಿವಿಷನ್, ವೆದರ್ ಐ ಹ್ಯಾವ್ ರೆಫರ್ಡ್ ದ ರೈಟ್ ಮೆಟೀರಿಯಲ್ಸ್, ಕರೆಕ್ಟ್ ಮೆಟೀರಿಯಲ್ನ ನಾನು ರೆಫರ್ ಮಾಡ್ತಿದ್ದೀನ, ಆ್ಯಂಡ್ ರಿವಿಷನ್ ಕರೆಕ್ಟಾಗಿ ಮಾಡಿದ್ದೀನ, ರೈಟ್. ಆ್ಯಂಡ್ ಆ ಟೆಸ್ಟ್ ಅಟೆಂಪ್ಟ್ ಮಾಡಬೇಕಾದ್ರೆ ಐ ಹ್ಯಾವ್ ಅಟೆಂಪ್ಟೆಡ್ ಇಟ್, ಆ ಒಂದು ಪ್ರೊಸೀಜರ್ ಇದೆಯಲ್ಲ ಕರೆಕ್ಟಾಗಿ ಮಾಡಿದ್ದೀನ. ಯು ನೀಡ್ ಟು ಚೆಕ್ ದಟ್, ರೈಟ್. ದಟ್ಸ್ ವೈ ನಿಮ್ಮ ಒಂದು ಮಿಸ್ಟೇಕ್ಸ್ ತಿಳ್ಕೋದೇ ಇರುವುದಲ್ಲ, ಅದು ಬಿಗ್ಗೆಸ್ಟ್ ಎನಿಮಿ ಆ್ಯಕ್ಚುಲಿ. ಅರ್ಥ ಆಯ್ತಾ? ಮೂವ್ ಆನ್. ದೆನ್ ಟೆಸ್ಟ್ ಸೀರೀಸ್ ಸ್ಟ್ರಕ್ಚರ್. ಸರ್ ನಿಮ್ಮ ಟೆಸ್ಟ್ ಸೀರೀಸ್ ಯಾವ ಥರ ಇರುತ್ತೆ? ವೆದರ್ ಇಟ್ ಇನ್ಕ್ಲೂಡೆಡ್ ಸೆಕ್ಷನಲ್ ಟೆಸ್ಟ್ ಆರ್ ಫುಲ್ ಲೆಂತ್ ಟೆಸ್ಟ್, ಆ್ಯಂಡ್ ವಿ ಹ್ಯಾವ್ ಆಲ್ಸೋ ಇನ್ಕ್ಲೂಡೆಡ್ ಸಿಮ್ಯುಲೇಟರ್ ಅಂತ. ಐಲ್ ಟೆಲ್ ಯು ಸಿಮ್ಯುಲೇಟರ್ ಅಂದರೆ ಏನು ಅಂತ. ಐ ವಿಲ್ ಕಮ್ ಟು ದಿಸ್ ಪಾಯಿಂಟ್ ಅಟ್ ದಿ ಎಂಡ್ ಆಫ್ ದ ವಿಡಿಯೋ. ಗಟ್ ಇಟ್? ಎಸ್, ದಿಸ್ ಈಸ್ ವೆರಿ ಇಂಪಾರ್ಟೆಂಟ್. ಸೊ ಬಿ ಕೇರ್ಫುಲ್. ತುಂಬ ಅಬ್ಸರ್ವ್ ಮಾಡಿ ಏನು ಹೇಳ್ತಿದ್ದೀನಿ ಅಂತ. ಒನ್ಸ್ ಅಗೇನ್ ಸೊ ನೋಡಿ, ಪಾಯಿಂಟ್ 1, ನೀವು ಪ್ರಿಲಿಮ್ಸ್ ಅಂತ ಬಂದಾಗ 2 hours ಟೆಸ್ಟ್ ಬರೀತೀರಾ. ಸೊ 2 hour ಟೆಸ್ಟ್ ಬರೆದ ಮೇಲೆ ಏನು ಮಾಡ್ಬೇಕು ಹೇಳಿ? ಫಸ್ಟ್ ಯು ನೀಡ್ ಟು ಸಿ ದ ಮಾರ್ಕ್ಸ್. ಕರೆಕ್ಟಾ? ಎಸ್, ಯು ನೀಡ್ ಟು ಸಿ ದ ಮಾರ್ಕ್ಸ್. ದಟ್ ಇಸ್ ದ ಫಸ್ಟ್ ಥಿಂಗ್. ಇದನ್ನು ಎಲ್ಲರೂ ಮಾಡ್ತೀವಿ, ನೀವು ಮಾಡ್ತೀರಾ, ನಾನು ಮಾಡ್ತೀನಿ, ಈವನ್ ಮೈ ಪ್ರಿಪರೇಷನ್ ಸ್ಟೇಜಲ್ಲೂ ಮಾಡಿದ್ದೀನಿ. ಗಾಟ್ ಇಟ್? ದ ಸೆಕೆಂಡ್ ಒನ್, ಒಂದ್ಸರಿ ನೀವು ಮಾರ್ಕ್ಸು ಗೊತ್ತಾಯ್ತು ನಿಮಗೆ. ನೆಕ್ಸ್ಟ್ ಒನ್ ಏನು ಮಾಡ್ಬೇಕು ಹೇಳಿ? ಯು ನೀಡ್ ಟು ಅಬ್ಸರ್ವ್ ವಾಟ್ ಆರ್ ದ ಮಿಸ್ಟೇಕ್ಸ್ ಯು ಹ್ಯಾವ್ ಡನ್ ಆ್ಯಂಡ್ ವಾಟ್ ಆರ್ ದ ರೈಟ್ ಥಿಂಗ್ಸ್. ನೀವು ಯಾವ ಕ್ವಶನ್ ಕರೆಕ್ಟ್ ಮಾಡಿದ್ದೀರಾ ಆ್ಯಂಡ್ ಯಾವ ಕ್ವಶನ್ ರಾಂಗ್ ಮಾಡಿದ್ದೀರಾ. ಗುಡ್ ಎನಫ್. ನೆಕ್ಸ್ಟ್ ಥರ್ಡ್ ಸ್ಟೆಪ್ ಬನ್ನಿ. ನೀವು ಕರೆಕ್ಟ್ ಮಾಡಿದ್ದೀರಾ, ನೋ ನೀಡ್ ಟು ವರಿ. ಇದು ಹೇಗೆ ಅಂತಂದರೆ, ನೀವು ಒಂದ್ಸರಿ ಕರೆಕ್ಟ್ ಮಾಡಿದ್ದೀರಾ ಅಂತಂದರೆ ಅದು ನಮ್ಮ ಸಬ್ಕಾನ್ಷಿಯಸ್ ಮೈಂಡಲ್ಲಿ ಆಲ್ರೆಡಿ ಆ ಇನ್ಫಾರ್ಮೇಷನ್ ಕೂತಿರುತ್ತೆ. ಗಾಟ್ ಇಟ್? ನೋ ನೀಡ್ ಟು ರೆಫರ್ ಎಟ್ ಅಗೇನ್. ನೀವೇನು ಮಾಡಬೇಕು ಅಂತಂದರೆ, ರಾಂಗ್ ಆಪ್ಷನ್ ಇದೆಯಲ್ಲ, ಈ ರಾಂಗ್ ಆಪ್ಷನ್ನು ಯಾಕೆ ರಾಂಗ್ ಆಯಿತು, ಆ್ಯಂಡ್ ಫಸ್ಟ್ ಯು ನೀಡ್ ಟು ಸಿ ದ ಕಂಟೆಂಟ್, ಸೊಲ್ಯೂಷನ್ಸ್, ಸಿನಾಪ್ಸಿಸ್ ಅಂತ ಏನು ಹೇಳ್ತೀವಲ್ಲ ಆ ಸೊಲ್ಯೂಷನ್ಸ್ ಒಂದ್ಸರಿ ಓದಿ. ನೀವು ಮಿಸ್ಟೇಕ್ ಮಾಡಿದಿರಲ್ಲ ಅದನ್ನು ಒಂದ್ಸರಿ ಓದಿ, ಯಾಕೆ ಮಿಸ್ಟೇಕ್ ಆಯಿತು ಅಂತ ತಿಳ್ಕೊಬೇಕು ನೀವು. ದೆನ್ ಕಮ್ ಟು ದ ಫೋರ್ತ್ ಸ್ಟೆಪ್. ನಿಮಗೆ ಗೊತ್ತಾಯಿತು ಇಲ್ಲಿ ನೀವು ಮಿಸ್ಟೇಕ್ ಯಾಕಾಯಿತು ಅಂತಂದರೆ ಮೇ ಬಿ ವೇರಿಯಸ್ ರೀಸನ್ಸ್ ಇರುತ್ತೆ. ಒಂದು, ನಿಮ್ಮ ನೋಟ್ಸಲ್ಲಿ ಕವರ್ ಆಗಿರಲ್ಲ, ವೆದರ್ ಇಟ್ ಈಸ್ ಗೋಯಿಂಗ್ ಟು ಬಿ ಎ ಬೌನ್ಸರ್ ಕ್ವಶನ್ ಆ್ಯಂಡ್ ಕರೆಂಟ್ ಅಫೇರ್ಸ್ ಇರ್ಬೋದು. ಕರೆಕ್ಟಾ? ಆ್ಯಂಡ್ ನಿಮ್ಮ ನೋಟ್ಸಲ್ಲಿ ಇಲ್ಲ ಅಂತಂದರೆ ಏನು ಮಾಡಬೇಕು? ಯು ಹ್ಯಾವ್ ಟು ಆ್ಯಡ್ ದಿಸ್ ಕಂಟೆಂಟ್ ಟು ಯುವರ್ ನೋಟ್ಸ್. ಇಲ್ಲಿ ಸ್ಟೂಡೆಂಟ್ಸ್ ಮಾಡೋ ಬಿಗ್ಗೆಸ್ಟ್ ಮಿಸ್ಟೇಕ್, ಆ್ಯಂಡ್ ಈವನ್ ಮೈ ಪ್ರಿಪರೇಷನ್ಸ್ ಟೈಮಲ್ಲೂ ನಾನೇನು ಮಾಡಿದ್ದೆ ಅಂತಂದರೆ, ಆ ಟೆಸ್ಟ್ ಸೀರೀಸ್ನೇ ಸಪ್ರೇಟ್ ನೋಟ್ಸ್ ಥರ ನೋಡ್ತಿದ್ದೆ. ಅಲ್ಲೇನಾಗ್ತಿತ್ತು ಅಂದರೆ, ನನ್ನ ನೋಟ್ಸಲ್ಲಿ ಒಂದು ಕಂಟೆಂಟ್ ಇದೆ, ಕರೆಕ್ಟಾ? ನನ್ನ ಟೆಸ್ಟ್ ಸೀರೀಸಲ್ಲಿ ಕಂಟೆಂಟ್ ಇದೆ, ಸೇಮ್ ಕಂಟೆಂಟ್ ಅಲ್ಲೂ ಇದೆ ಇಲ್ಲೂ ಇದೆ. ಆ್ಯಂಡ್ ಅಂಡರ್ಸ್ಟ್ಯಾಂಡ್ ಒನ್ ಥಿಂಗ್, ನಮ್ಮ ಸೈಕಾಲಜಿ, ಬ್ರೈನ್ ಸೈಕಾಲಜಿ ಪ್ರಕಾರ ನಾವು ಒಂದು ಕಂಟೆಂಟ್ನ ಪದೇ 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 ಒಂದೇ ಪ್ಲೇಸಲ್ಲಿ ನೋಡ್ತೀವ, ದಟ್ ಈಸ್ ಗೋಯಿಂಗ್ ಟು ಬಿ ಸ್ಟೋರ್ಡ್ ಇನ್ ಯುವರ್ ಬ್ರೈನ್ ರಾದರ್ ದೆನ್ 4-5 ಸೋರ್ಸಸಲ್ಲಿ ನೋಡೋದಕ್ಕಿಂತ. ಸೊ ಪ್ಲೀಸ್ ಅಂಡರ್ಸ್ಟ್ಯಾಂಡ್ ದಟ್. ನಾನು ಮೆಮರಿ ಟ್ರೈನಿಂಗ್ ಕೋಚ್ ಆಗಿ ವರ್ಕ್ ಮಾಡಿದ್ದೀನಿ ಆ್ಯಕ್ಚುಲಿ ಆಲ್ಮೋಸ್ಟ್ ಒಂದು 3 years. ಈವನ್ ಸ್ಕೂಲ್ ಮಕ್ಕಳಿಗೂ UPSC ಸ್ಟೂಡೆಂಟ್ಸು ಕೂಡ ನಾನು ಟೀಚ್ ಮಾಡ್ತೀನಿ ಮೆಮರಿ ಟೆಕ್ನಿಕ್ಸ್ ಅಂತ. ಸೊ ವೆನ್ ಐ ಲುಕ್ ಅಪ್ ನಾನು ಯಾವೊಂದು ಬ್ರೈನ್ನ ನೋಡಿದಾಗ ಒಂದು ಸ್ಟ್ರಕ್ಚರ್ ಆಗಲಿ ಹೇಗೆ ಫಂಕ್ಷನ್ ಆಗುತ್ತೆ ಅಂತಂದರೆ, ಸೇಮ್ ಹೇಳಿದ್ನಲ್ಲ, ಒಂದು ಬುಕ್ಕನ್ನು ನೀವು 10 ಸರಿ ಓದಿದರೆ ಯು ಆರ್ ಇನ್ ಅ ಬೆಟರ್ ಪೊಸಿಷನ್ ರಾದರ್ ದೆನ್ 10 ಬುಕ್ಸ್ ಒಂದೊಂದು ಟೈಮ್ ಓದೋದಕ್ಕಿಂತ. ಅರ್ಥ ಆಯ್ತಾ? ಇದನ್ನೆಲ್ಲ ಟಾಪರ್ಸು ಹೇಳ್ತಾರೆ, ರೈಟ್? ಅದಕ್ಕೆ ನೀವೇನು ಮಾಡ್ಬೇಕು ಹೇಳಿ, ಆ ಒಂದೇ ನೋಟ್ಸು, ನಮ್ಮ ಇನ್ನೊಂದು ವೀಡಿಯೋ ಪ್ರಿಲಿಮ್ಸ್ ರಿಲೇಟೆಡು ಇನ್ನೊಂದು ನೋಟ್ಸ್ ಹೇಗೆ ಮಾಡಬೇಕು ಅಂತ ಯೂಟ್ಯೂಬಲ್ಲೊಂದು ವೀಡಿಯೋ ಮಾಡಿದ್ದೀನಿ, ಒಂದ್ಸರಿ ಚೆಕ್ ಮಾಡಿ. ಅದರಲ್ಲಿ ನಾವು ನೋಟ್ಸ್ ಕೊಟ್ಟಿರೋದು ಇದೇ ಫಾರ್ಮೆಟ್. ಯಾವ ಥರ ಕೊಟ್ಟಿದ್ದೀವಿ ಅಂತಂದರೆ, ಸಿ ದಿಸ್ ಈಸ್ ಅ ಫಾರ್ಮೆಟ್ ವಿ ಹ್ಯಾವ್ ಗಿವೆನ್. ಇದು ಪೇಜ್ ಅಂತ ತೊಗೊಂಡ್ರೆ, ಸಿ ಐ ಹ್ಯಾವ್ ಡಿವೈಡೆಡ್ 75% ಆ್ಯಂಡ್ ಐ ಥಿಂಕ್ ಒಂದು 20 to 25%, ಯು ಕ್ಯಾನ್ ಸೇ 25%. ಇಲ್ಲಿ ನಿಮಗೆ ಕಂಟೆಂಟ್ ಇರುತ್ತೆ. ಗಾಟ್ ಇಟ್? ಇಲ್ಲಿ ನಾನು ಬ್ಲ್ಯಾಂಕ್ ಸ್ಪೇಸ್ ಕೊಟ್ಟಿದ್ದೀನಿ. ಯಾವುದರಲ್ಲಿ? ನಮ್ಮ ನೋಟ್ಸಲ್ಲಿ, ಪ್ರಿಲಿಮ್ಸ್ ನೋಟ್ಸಲ್ಲಿ. ಓಕೆ, ಈ ಹೊಸ ಕಂಟೆಂಟ್ ಏನಿದೆಯಲ್ಲ, ಯು ಹ್ಯಾವ್ ಟು ಆ್ಯಡ್ ಇಟ್ ಹಿಯರ್. ಕರೆಂಟ್ ಅಫೇರ್ಸ್ ಆಗಲಿ, ಟೆಸ್ಟ್ ಸೀರೀಸ್ ಆಗಲಿ, ಓಕೆ, ಕರೆಂಟ್ ಅಫೇರ್ಸ್ ಆಗಲಿ ಇಲ್ಲ ಟೆಸ್ಟ್ ಸೀರೀಸ್ ಆಗಲಿ, ಆ್ಯಂಡ್ ಬೌನ್ಸರ್ ಕ್ವಶನ್ ಅಂತ
ಎಕ್ಸಾಮ್ ಅಂದರೆ ಟೆಸ್ಟ್ ಅಂದರೆ ಬೌನ್ಸರ್ ಕ್ವಶನ್ಸ್ ಇದ್ದೇ ಇರುತ್ತೆ ಅಲ್ವಾ. ಸೊ ಆ ಒಂದು ಕಂಟೆಂಟ್ನ ಯು ಹ್ಯಾವ್ ಟು ಆ್ಯಡ್ ಇಟ್ ಹಿಯರ್. ಗಾಟ್ ಇಟ್. ಸೊ ದಿಸ್ ಈಸ್ ದ ಎಂಟೈರ್ ಪ್ರೊಸೆಸ್. ಆ್ಯಂಡ್ ನೀವು ಇದನ್ನು ನೆಕ್ಸ್ಟ್ ಟೈಮ್ ರಿವಿಷನ್ ಮಾಡಬೇಕಾದ್ರೆ ಯು ಹ್ಯಾವ್ ಟು ರಿವೈಸ್ ಫ್ರಮ್ ಯುವರ್ ಓನ್ ನೋಟ್ಸ್, ನಾಟ್ ಫ್ರಮ್ ದ ಟೆಸ್ಟ್ ಸೀರೀಸ್. ನಾನು ಆಗಲೇ ಹೇಳಿದೆ ನಿಮಗೆ, ಅಲ್ಲಿ 2 ಮಲ್ಟಿಪ್ಲೈ ಮಾಡೋಕ್ಕೆ ಹೋಗಬೇಡಿ ಸೋರ್ಸ್ನ. ದಟ್ ಈಸ್ ಗೋಯಿಂಗ್ ಟು ಬಿ ಎ ಬ್ಲಂಡರ್. ಅದಕ್ಕೆ ಒಂದೇ ಕಡೆ ನಿಮ್ಮ ರಿಸೋರ್ಸ್ ಇರಲಿ, ಅದನ್ನೇ ಪದೇ ಪದೇ ರಿವಿಷನ್ ಮಾಡಿ. ಗಾಟ್ ಇಟ್. ನಾನು ಹೇಳಿದೆ ಆಲ್ರೆಡಿ ನಿಮಗೆ ಕಾಮನ್ ಮಿಸ್ಟೇಕ್ಸ್ ಏನು ಮಾಡ್ತಾರೆ ಅಂತ. ಸೊ ಟೆಸ್ಟ್ ಅಟೆಂಡ್ ಮಾಡೋದ್ರಿಂದ ಹಿಡಿದು ಬರೆದ ಮೇಲೆ ಅದನ್ನು ನೀವು ಕರೆಕ್ಟಾಗಿ ರಿವ್ಯೂ ಮಾಡೋದಿಲ್ಲ, ಮಾಡದೇ ಮೇಲೆ ಕೂಡ ಯು ನಾಟ್ ಟೇಕಿಂಗ್ ಸಮ್ ಗೈಡೆನ್ಸ್ ಆರ್ ಮೆಂಟರ್ಶಿಪ್. ಆಲ್ರೆಡಿ ಕ್ಲಿಯರ್ ಆಗಿರ್ತಾರೆ, ಪ್ರಿಲಿಮ್ಸ್ ಕ್ಲಿಯರ್ ಆಗಿದ್ದಾರೆ ನೋಡಿ. ಆ್ಯಂಡ್ ವೆನ್ ಐ ಸಿ ಒನ್ ಆಫ್ ಮೈ ಜೂನಿಯರ್ ಆ್ಯಕ್ಚುಲಿ, ಮನೋಜ್ ಅಂತ, ಪ್ರತಿ ವರ್ಷ ಯು ಗಿವ್ ಎನಿ ಟೆಸ್ಟ್, ಎನಿ ಎಕ್ಸಾಮ್, CAPF ಪ್ರಿಲಿಮ್ಸ್ ಕ್ಲಿಯರ್ ಮಾಡ್ತಾರೆ, ನಬಾರ್ಡ್ ಕ್ಲಿಯರ್ ಮಾಡ್ತಾನೆ, UPSC ಕ್ಲಿಯರ್ ಮಾಡ್ತಾನೆ, ಯಾವುದೇ ಎಕ್ಸಾಮ್ ಕೊಡಿ ಹಿ ಈಸ್ ಏಬಲ್ ಟು ಕ್ಲಿಯರ್ ಆಲ್ ದ ಎಕ್ಸಾಮ್ಸ್ ಪ್ರಿಲಿಮ್ ಸ್ಟೇಜ್. ಅಂದರೆ ಈ ಪ್ರಿಲಿಮ್ಸ್ ಇದೆಯಲ್ಲ, ಇಟ್ ಈಸ್ ಎ ಗೇಮ್ ಆಫ್ ಸ್ಕಿಲ್ ಅಂತೀವಿ. ಅಂದರೆ ಇದು ಒಂದು ಸ್ಕಿಲ್ ಆ್ಯಕ್ಚುಲಿ. ಆ ಸ್ಕಿಲ್ನ ನೀವು ಮಾಸ್ಟರ್ ಆಗ್ಲಿಕ್ಕೆ ಏನು ಮಾಡ್ಬೇಕು ಹೇಳಿ. ನೀವೊಂದು ಕ್ರಿಕೆಟ್ ಆಡ್ತೀರಾ ಅಂತಂದರೆ ಅದನ್ನು ಮಾಸ್ಟರ್ ಆಗಬೇಕಂದ್ರೆ ಏನು ಹೇಳಬೇಕು, ಪದೇ ಪದೇ ಆಡಬೇಕು, ಅಂದರೆ ಪದೇ ಪದೇ ಪ್ರಾಕ್ಟೀಸ್ ಮಾಡಬೇಕು. ಗಾಟ್ ಇಟ್. ದಟ್ಸ್ ವೈ ಮಿಸ್ಟೇಕ್ ಮಾಡಬೇಡಿ. ಯು ಹ್ಯಾವ್ ಟು ಅಟೆಂಡ್ ಆಲ್ ದ ಟೆಸ್ಟ್ಸ್. ಮೂವ್ ಆನ್. ಎಸ್, ಮೈ ಎಕ್ಸ್ಪೆಕ್ಟೇಷನ್. ಸೊ ನಾನು ಯಾರು ಟೆಸ್ಟ್ ಸೀರೀಸ್ಗೆ ಜಾಯ್ನ್ ಆಗುವಂಥ ಸ್ಟೂಡೆಂಟ್ಸಿಂದ ಐ ಹ್ಯಾವ್ ಸಮ್ ಎಕ್ಸ್ಪೆಕ್ಟೇಷನ್ಸ್ ಫ್ರಮ್ ಯು. ಫಸ್ಟ್ ಪಾಯಿಂಟ್, ಕನ್ಸಿಸ್ಟೆನ್ಸಿ. ಯಾಕೆ ಇದನ್ನು ಹೇಳ್ತಿದ್ದೀನಿ ಅಂತಂದರೆ, ಐ ಥಿಂಕ್ ಐ ಹ್ಯಾವ್ ಸೀನ್ ಹಂಡ್ರೆಡ್ಸ್ ಆಫ್ ಸ್ಟೂಡೆಂಟ್ಸ್ ಫಸ್ಟು ಟೆಸ್ಟ್ ಸೀರೀಸ್ ಪ್ರೋಗ್ರಾಮ್ ಬರ್ತಿದ್ರು ಆ್ಯಂಡ್ GK ಕ್ಲಾಸಸ್ಗೆ, ಮೆಂಟರ್ಶಿಪ್ಗೆ ಬರ್ತಾರೆ. ಇಲ್ಲೇನು ಅಂತಂದರೆ ಸ್ಟಾರ್ಟಿಂಗಲ್ಲಿ ನಿಮಗೆ ಹೈಯೆಸ್ಟ್ ಮೋಟಿವೇಶನ್ ಇರುತ್ತೆ. ಓಕೆ, ಯು ಆರ್ ಇನ್ ದ ಪೀಕ್ ಸ್ಟೇಜ್. ಸರ್ ನಾನು ಇದನ್ನು ಮಾಡ್ತೀನಿ, ಅದು ಮಾಡ್ತೀನಿ, ಆ ಬುಕ್ ಓದ್ತೀನಿ, ನ್ಯೂಸ್ ಪೇಪರ್ ಓದ್ತೀನಿ ಆ್ಯಂಡ್ ಕ್ಲಾಸಸ್ ನೋಡ್ತೀನಿ. ದೇ ವಿಲ್ ಡೂ ಎವ್ರಿಥಿಂಗ್ ಇನ್ ದ ಇನಿಷಿಯಲ್ ಸ್ಟೇಜಸ್. ಬಟ್ 1 ಮಂತ್ ಕಲಿತು, 2nd ಮಂತು, 3rd ಮಂತು, ಈ ಥರ ಬರೋ ಅಷ್ಟರಲ್ಲಿ ನಮ್ಮ ಮೋಟಿವೇಶನ್ ಏನಾಗ್ಬಿಡುತ್ತೆ, ತುಂಬ ಲೋ ಆಗುತ್ತೆ. ಬಿಕಾಸ್ UPSC ಆಗಲಿ KPSC ಆಗಲಿ, ಇಟ್ ಈಸ್ ಎ ಮ್ಯಾರಥಾನ್, ನಾಟ್ ಎ ಸ್ಪ್ರಿಂಟ್. ಅಂದರೆ ಇಲ್ಲಿ ನೀವು ವರ್ಷಾನುಗಟ್ಟಲೆ ಎಕ್ಸಾಮ್ ಪ್ರೋಸೆಸ್ಸಲ್ಲಿ ಕೂರಬೇಕಾಗುತ್ತೆ. ರೈಟ್. 100 ಮೀಟರ್ ರೇಸ್ ಹೆಂಗೆ ಹೇಳಿ, ಜಸ್ಟ್ 9 ಸೆಕೆಂಡ್, 10 ಸೆಕೆಂಡ್ಸ್, 15 ಸೆಕೆಂಡ್ಸಲ್ಲಿ ಫಿನಿಷ್ ಆಗುತ್ತೆ. ಬಟ್ ಮ್ಯಾರಥಾನ್ ಹಂಗಿರಲ್ಲ. ಇಟ್ ಟೇಕ್ಸ್ ಹವರ್ಸ್, ಡೇಸ್, ಈವನ್ ವೀಕ್ಸ್ ಕೂಡ ಇರುತ್ತೆ. ಈ ಎಕ್ಸಾಮ್ ಕೂಡ ಪ್ರೋಸೆಸ್ಸು ವೀಕ್ಸ್, ಮಂತ್ಸ್, ಇಯರ್ ಲೆಕ್ಕ. ಹಾಗಾಗಿ ಯು ಹ್ಯಾವ್ ಟು ಬಿ ಕನ್ಸಿಸ್ಟೆಂಟ್. ಯು ನೀಡ್ ಟು ಅಟೆಂಡ್ ಆಲ್ ದ ಟೆಸ್ಟ್. ಪ್ರತಿಯೊಂದು ಟೆಸ್ಟ್ ಕೂಡ ಅಟೆಂಡ್ ಮಾಡಬೇಕಾಗುತ್ತೆ. ಗಾಟ್ ಇಟ್. ಫಸ್ಟ್ ಪಾಯಿಂಟ್ ಅದು. ಸೆಕೆಂಡ್ ಪಾಯಿಂಟ್ ಏನು ಅಂತಂದರೆ, ಐ ಆಲ್ರೆಡಿ ಟೋಲ್ಡ್ ಯು, ಡೋಂಟ್ ಕಂಪೇರ್ ವಿತ್ ಅದರ್ಸ್, ಕಂಪೇರ್ ವಿತ್ ಯುವರ್ ಸೆಲ್ಫ್ ಟು ಯುವರ್ ಪಾಸ್ಟ್. ನಿಮ್ಮನ್ನು ನಿಮ್ಮ ಪಾಸ್ಟ್ ಟೆಸ್ಟ್, ಲೈಕ್ ಟೆಸ್ಟ್ 1ನಲ್ಲಿ ನೀವು 48 ಮಾರ್ಕ್ಸ್ ತೊಗೊಂಡಿದ್ದೀರಾ ಅಂದ್ಕೊಳ್ಳಿ. ಸೆಕೆಂಡ್ ಟೆಸ್ಟಲ್ಲಿ ಏನಿರಬೇಕು ಹೇಳಿ, ಇಟ್ ಶುಡ್ ಬಿ +5 to 10 ಮಾರ್ಕ್ಸ್. ದಿಸ್ ಈಸ್ ದ ಬೇಸಿಕ್ ಫಂಡ ಯು ನೀಡ್ ಟು ಮೇಂಟೈನ್. ಅರ್ಥ ಆಯ್ತಾ. ದಿಸ್ ಈಸ್ ದ ಯುವರ್ ಕಂಪ್ಯಾರಿಟಿವ್ ಲೆವೆಲ್. ಹಳೆ ಟೆಸ್ಟ್ಗಿಂತ ನಾನು ಈ ಟೆಸ್ಟಲ್ಲಿ ಪರ್ಫಾರ್ಮೆನ್ಸ್ ಚೆನ್ನಾಗಿ ಬಂದಿದೆಯಾ, ದಟ್ ಈಸ್ ಮೋರ್ ದೆನ್ ಎನಫ್. ಗಾಟ್ ಇಟ್. ನೆಕ್ಸ್ಟ್ ಬನ್ನಿ. ಎಸ್, ದಿಸ್ ಈಸ್ ಅವರ್ ಟೆಸ್ಟ್ ಶೆಡ್ಯೂಲ್. ಗಾಟ್ ಇಟ್. ಇಲ್ಲಿ ನೋಡಿ, 1 ಸೆಕೆಂಡ್. ಇಲ್ಲಿ ನೋಡಿ, ದಿಸ್ ಈಸ್ ದ ಶೆಡ್ಯೂಲ್. ಟೆಸ್ಟ್ 1 ನಿಮಗೆ 27th ಜುಲೈ ಆ್ಯಕ್ಚುಲಿ, ಜುಲೈ 27th, ದಟ್ ಈಸ್ ನೆಕ್ಸ್ಟ್ ಮಂಡೇ, ಸೆಕ್ಷನಲ್ ಟೆಸ್ಟ್. ಸೊ ಇಲ್ಲಿ ನಾವು ಸಿಲೆಬಸ್ ಕೂಡ ಕೊಟ್ಟಿದ್ದೀವಿ. ಇಂಡಿಯಾ ಆ್ಯಂಡ್ ವರ್ಲ್ಡ್ ಜಿಯೋಗ್ರಫಿ ಡೀಟೇಲ್ಡ್ ಸಿಲೆಬಸ್ ನೋಡಿ. ಜಿಯೋಮಾರ್ಫಾಲಜಿ, ಓಷನೋಗ್ರಫಿ, ಇಂಡಿಯನ್ ಓಷನ್ ಡೈಪೋಲ್ ಆಗಿರ್ಬೋದು, ರಾಮ್ಸಾರ್ ಸೈಟ್ಸ್, ಬಯೋಸ್ಪಿಯರ್ ರಿಸರ್ವ್ಸ್, ಬೌಂಡರೀಸ್, ಕನೆಕ್ಟಿವಿಟಿ ಕಾರಿಡಾರ್ಸ್. ವಿ ಹ್ಯಾವ್ ಗಿವೆನ್ ಅ ಡೀಟೇಲ್ಡ್ ಸಿಲೆಬಸ್. ಇದು ಹೆಂಗೆ ಅಂತಂದರೆ ನಿಮಗೊಂದು ಫಿಕ್ಸ್ಡು ಟೈಮ್ ಟೇಬಲ್ ಕೊಟ್ಟಂಗೆ. ನೀವೊಂದು ವಾರ ಓದ್ತೀರಾ. ಇದು ಆ್ಯಕ್ಚುಲಿ ವಿ ಹ್ಯಾವ್ ಗಿವೆನ್ ಐ ಥಿಂಕ್ 4 to 5 days. ನೀವು ಆಲ್ರೆಡಿ UPSC ಪ್ರಿಪೇರ್ ಆಗ್ತಿದ್ರೆ, KPSC ಪ್ರಿಪೇರ್ ಆಗ್ತಿದ್ರೆ, ಆ್ಯಂಡ್ ಆಲ್ರೆಡಿ ಈ ಒಂದು ಫೀಲ್ಡಲ್ಲಿ ಇಫ್ ಯು ಆರ್ ಪ್ರೆಸೆಂಟ್ ಇನ್ ಐ ಥಿಂಕ್ 4 to 5 years ಆರ್ ಈವನ್ 1 or 2 years ಆಲ್ಸೋ, ನಿಮಗೆ ಈ ಶೆಡ್ಯೂಲು ತುಂಬ ಸೂಟೇಬಲ್ ಆಗುತ್ತೆ. ಯಾಕೆ ಅಂತಂದರೆ ನೀವು ಆಲ್ರೆಡಿ ಕಂಟೆಂಟ್ ಗೊತ್ತು, ಯು ಹ್ಯಾವ್ ವಾಚ್ಡ್ ದ ಕ್ಲಾಸಸ್, ಯು ಹ್ಯಾವ್ ಐ ಥಿಂಕ್ ಪ್ರಿಪರೇಷನಲ್ಲಿ 1 or 2 years ಇದ್ದೀರಾ.
ಅಂದರೆ ನಿಮಗೆ ಆಲ್ರೆಡಿ ಕಂಟೆಂಟ್ ಇದೆ ನಿಮ್ಮ ಬ್ರೈನಲ್ಲಿ. ಯು ಜಸ್ಟ್ ನೀಡ್ ಟು ರಿವೈಸ್ ಒನ್ಸ್ ಅಗೇನ್. ಒಂದು ಸರಿ ಟೆಸ್ಟ್ನ ರಿವೈಸ್ ಮಾಡಬೇಕು. ದೆನ್ ಯು ಹ್ಯಾವ್ ಟು ಕಮ್ ಆ್ಯಂಡ್ ಅಟೆಂಡ್ ದ ಟೆಸ್ಟ್. ವಿ ಹ್ಯಾವ್ ಗಿವನ್ ದ ಡೀಟೇಲ್ಡ್ ಸಿಲೆಬಸ್ ಸೊ ದಟ್ ನಿಮಗೊಂದು ಫಿಕ್ಸ್ಡು ಟೈಮ್ ಟೇಬಲ್ ಇರುತ್ತೆ, ಶೆಡ್ಯೂಲ್ ಇರುತ್ತೆ. ಯು ಹ್ಯಾವ್ ಟು ಫಾಲೋ ದಟ್. ಅರ್ಥ ಆಯ್ತಾ? ನೆಕ್ಸ್ಟ್ ಬನ್ನಿ. ಟೆಸ್ಟ್ 1 ಆಯಿತು. ಟೆಸ್ಟ್ 2, 3 ನೋಡಿ, ಇದು ಡೇಟು ಕೊಟ್ಟಿದ್ದೀವಿ. ಆ್ಯಂಡ್ ಇದು ಸೆಕ್ಷನಲ್ ಟೆಸ್ಟು ಸ್ಟಾರ್ಟಿಂಗ್ ಆಗುತ್ತೆ, ಕಂಪ್ಲೀಟ್ ಸಿಲೆಬಸ್ ಇರುತ್ತೆ. ಮೂವ್ ಆನ್ ಟು ದ ನೆಕ್ಸ್ಟ್. ಸೇಮ್ ವೇ ಸೆಕ್ಷನಲ್ ನಿಮಗೆ ಪ್ರತಿಯೊಂದು ಸಬ್ಜೆಕ್ಟು ಇಲ್ಲಿ ಕವರ್ ಆಗುತ್ತೆ. ಸಪೋಸ್ ಜಿಯೋಗ್ರಫಿ, ಹಿಸ್ಟ್ರಿ, ಎನ್ವಿರಾನ್ಮೆಂಟ್, ಸೈನ್ಸ್ ಆ್ಯಂಡ್ ಟೆಕ್, ಸಿ ಸ್ಯಾಟ್ ಆಗಲಿ, ಕರೆಂಟ್ ಅಫೇರ್ಸ್ ಆಗಲಿ. ಈವನ್ ಕರೆಂಟ್ ಅಫೇರ್ಸ್ ಆ್ಯಂಡ್ ಸಿ ಸ್ಯಾಟ್ಗೆ ಇದು ತುಂಬ ಇಂಪಾರ್ಟೆಂಟ್. KS ಎಕ್ಸಾಮ್ ಅಂತ ಬಂದಾಗ, ದಟ್ ಟು ಸ್ಟೇಟ್ ಲೆವೆಲ್ ಎಕ್ಸಾಮ್ ಅಂತ ಬಂದಾಗ, ದೇ ಆರ್ ಫೋಕಸಿಂಗ್ ಮೋರ್ ಆನ್ ಕರೆಂಟ್ ಅಫೇರ್ಸ್ ರೆದರ್ ದೆನ್ ಸ್ಟ್ಯಾಟಿಕ್. ಅಫ್ಕೋರ್ಸ್ ಸ್ಟ್ಯಾಟಿಕ್ ಇದ್ದೇ ಇದೆ, ಇಲ್ಲ ಅಂತ ಹೇಳ್ತಿಲ್ಲ. ಬಟ್ ವೆನ್ ಯು ಕಂಪೇರ್ ಟು UPSC ಎಕ್ಸಾಮ್ಸ್, ಅದರ್ ಎಕ್ಸಾಮ್ಸ್ ಕಂಪೇರ್ ಮಾಡಿದಾಗ ಕರೆಂಟ್ ಅಫೇರ್ಸ್ ಪೋರ್ಷನ್ನು ಜಾಸ್ತಿ ಇರುತ್ತೆ. ಯಾವುದರಲ್ಲಿ? ಎಕ್ಸಾಮ್ ಹಾಲಲ್ಲಿ. ದಟ್ಸ್ ವೈ ವಿ ಹ್ಯಾವ್ ಕ್ರಿಯೇಟೆಡ್ ಸಪರೇಟ್ ಕರೆಂಟ್ ಅಫೇರ್ಸ್ ಟೆಸ್ಟ್ಸ್. ಓಕೆ, ನೋಡಿ ಇಲ್ಲಿ ಸಿ ಸ್ಯಾಟ್ ಟೆಸ್ಟ್ ಸಪ್ರೇಟಾಗಿ ಸಿ ಸ್ಯಾಟ್ ಟೆಸ್ಟ್ ಕೂಡ ಇರುತ್ತೆ. ಸಿ ಹಿಯರ್ ಸಿ ಸ್ಯಾಟ್ ದೆನ್ ಕರೆಂಟ್ ಅಫೇರ್ಸ್. ಒಂದು ನಿಮಿಷ, ಒನ್ ಸೆಕೆಂಡ್. ಸಿ ಸಪ್ರೇಟ್ ಕರೆಂಟ್ ಅಫೇರ್ಸ್ ಟೆಸ್ಟ್ 17-18 ಟೆಸ್ಟ್ ಕಂಪ್ಲೀಟ್ಲಿ ಡೆಡಿಕೇಟೆಡ್ ಫಾರ್ ದ ಕರೆಂಟ್ ಅಫೇರ್ಸ್. ಗಾಟ್ ಇಟ್? ಆ್ಯಂಡ್ ನಿಮಗೆ ಫುಲ್ ಲೆಂತ್ ನೆಕ್ಸ್ಟ್ ಸ್ಟಾರ್ಟ್ ಆಗುತ್ತೆ. ಇಲ್ಲಿ ನೋಡಿ, ಈ ಫುಲ್ ಲೆಂತ್ ಟೆಸ್ಟ್ ಇಲ್ಲ. ಈಗ ನೋಟಿಫಿಕೇಷನ್ ಪ್ರಕಾರ, ಗೌರ್ಮೆಂಟ್ ರಿಪೋರ್ಟ್ಸ್ ಪ್ರಕಾರ, ಇಟ್ ಈಸ್ ಗೋಯಿಂಗ್ ಟು ಬಿ ಎಕ್ಸಾಮ್ ಗೋಯಿಂಗ್ ಟು ಬಿ ಕಂಡಕ್ಟೆಡ್ ಇನ್ ನವಂಬರ್ ಆರ್ ಅಕ್ಟೋಬರ್ ಅಂತ ಹೇಳಿದ್ದಾರೆ. ಸೊ ನಾವು ಡೇಟ್ ಬಂದ ತಕ್ಷಣ ವಿ ವಿಲ್ ಅನೌನ್ಸ್ ದ FLTs. ನಾ ಹೇಳಿದ್ನಲ್ಲ, ಕಂಪ್ಲೀಟ್ ಪೇಪರ್ 1 ಆ್ಯಂಡ್ ಪೇಪರ್ 2. ಇಲ್ಲಿ ನಿಮಗೆ ಪೇಪರ್ 1 ಸಿಲೆಬಸ್ ಕಂಪ್ಲೀಟ್ ಆಗುತ್ತೆ, ಪೇಪರ್ 2 ಕಂಪ್ಲೀಟ್ ಆಗುತ್ತೆ, ಸೆಕ್ಷನಲ್ ಇರುತ್ತೆ, FLTs ಇರುತ್ತೆ, ಕರೆಂಟ್ ಅಫೇರ್ಸ್ ಟೆಸ್ಟ್ ಇರುತ್ತೆ, ಸಿ ಸ್ಯಾಟ್ ಇರುತ್ತೆ, ಆ್ಯಂಡ್ ಸೆಕ್ಷನಲ್ ಟೆಸ್ಟ್ ಪ್ರತಿಯೊಂದು ಸಬ್ಜೆಕ್ಟು ಕವರ್ ಆಗುತ್ತೆ. ಗಾಟ್ ಇಟ್? ಸೊ ದಿಸ್ ಈಸ್ ದ ಓವರ್ ಆಲ್ ಶೆಡ್ಯೂಲ್ ಆ್ಯಂಡ್ ಟೈಮ್ ಟೇಬಲ್. ಅರ್ಥ ಆಯ್ತಾ? ಮೂವಿಂಗ್ ಆನ್. ಆ್ಯಂಡ್ ಸಿ ಲಾಸ್ಟ್ ಒಂದು ಪಾಯಿಂಟ್ ಹೇಳಕ್ಕೆ ಇಷ್ಟಪಡ್ತೀನಿ. ಟೆಸ್ಟ್ ಸೀರೀಸ್ ಈಸ್ ನಾಟ್ ಅಬೌಟ್ getting highest marks today, getting the highest possible marks on the actual exam day. ನೀವು ಇವತ್ತು ಹೈಯೆಸ್ಟ್ ಮಾರ್ಕ್ಸ್ ತೆಗಿತೀರೋ ಇಲ್ಲೋ, ಐ ಡೋಂಟ್ ಕೇರ್. ಟೆಸ್ಟಲ್ಲಿ ನೀವು ಹೇಳಿದ್ನಲ್ಲ, ಡೋಂಟ್ ಲುಕ್ ಆನ್ ದ ಮಾರ್ಕ್ಸ್ ರೈಟ್ ನಾವು, ಯು ಜಸ್ಟ್ ಸಿ ದ ಇಂಪ್ರೂವ್ಮೆಂಟ್. ಟೆಸ್ಟ್ ಬೈ ಟೆಸ್ಟ್ ನೀವು ಎಷ್ಟು ಇಂಪ್ರೂವ್ಮೆಂಟ್ ಕಾಣ್ತಿದೆ, ಯು ನೀಡ್ ಟು ಚೆಕ್ ದಟ್. ಬಟ್ ಅದು ನಿಮಗೆ ಹೆಂಗೆ ಹೆಲ್ಪ್ ಆಗುತ್ತೆ ಹೇಳಿ? ಹೈಯೆಸ್ಟ್ ಮಾರ್ಕ್ಸ್ ನಿಮಗೆ ಬರಬೇಕಾಗಿರೋದು ಎಲ್ಲಿ ಹೇಳಿ? ಎಕ್ಸಾಮ್ ಡೇಯಲ್ಲಿ, ಎಕ್ಸಾಮ್ ಹಾಳಲ್ಲಿ ಹೈಯೆಸ್ಟ್ ಮಾರ್ಕ್ಸ್ ಬರಬೇಕಾಗಿರೋದು. ಆ್ಯಂಡ್ ಇಲ್ಲಿ ನಾನು ಇನ್ನೊಂದು ಹೇಳೋಕ್ಕೆ ಇಷ್ಟಪಡ್ತೀನಿ ಏನಂತಂದರೆ, ಐ ಹ್ಯಾವ್ ಸೀನ್ ಐ ಥಿಂಕ್ ಒನ್ ಆಫ್ ಮೈ ಫ್ರೆಂಡ್ಸ್, ಮೈ ಸೀನಿಯರ್ಸ್ ಆಲ್ಸೋ. ಅವರೇನು ಅಂತಂದರೆ, ವಿಷನ್ ಟೆಸ್ಟು, ಫೋರಮ್ IAS ಟೆಸ್ಟು ಬರೀತಿದ್ವಿ, ಯಾವುದು UPSC ಪ್ರಿಲಿಮ್ಸ್ ಟೈಮಲ್ಲಿ. ಬರೀಬೇಕಾದ್ರೆ ದೇ ಆರ್ ಗೆಟಿಂಗ್ 120 ಮಾರ್ಕ್ಸ್. ಯಾವುದರಲ್ಲಿ? GS. ಓಕೆ, GSಲ್ಲಿ 120, 130 ಮಾರ್ಕ್ಸ್ ತೆಗಿತಿದ್ರು. ಬಟ್ UPSCಯಲ್ಲಿ 65, 70 ನಿಂತು ಹೋಗ್ತಿತ್ತು. ದಟ್ ಈಸ್ ದ ಒನ್ ಥಿಂಗ್. ಸೆಕೆಂಡ್ ಅದರ್ ಕ್ಯಾಟಗರಿ ಏನಿದೆ ಅಂತಂದರೆ, ದೇರ್ ಆರ್ ಪೀಪಲ್ ಹು ಆರ್ ಸ್ಕೋರಿಂಗ್ 60 to 70. ಒನ್ ಆಫ್ ಮೈ ಸ್ಟೂಡೆಂಟ್ಸ್ UPSC ಆಲ್ರೆಡಿ ಸರ್ವಿಸಲ್ಲಿದ್ದಾರೆ. ದೇ ಆರ್ ಗೆಟಿಂಗ್ ಓನ್ಲಿ 60 to 70. ಯಾವುದರಲ್ಲಿ? ಸೆಕ್ಷನಲ್ ಟೆಸ್ಟಲ್ಲಿ. ಬಟ್ UPSCಯಲ್ಲಿ ಏನಾಗ್ತಿತ್ತು ಗೊತ್ತಾ? ದೇ ಆರ್ ಸ್ಕೋರಿಂಗ್, ಈವನ್ ದೇ ಆರ್ ಕ್ಲಿಯರಿಂಗ್ ದ IFS ಕಟ್ ಆಫ್. ಅದು ಆ್ಯಕ್ಚುಲಿ 20 ಮಾರ್ಕ್ಸ್ ಜಾಸ್ತಿ ಇರುತ್ತೆ. IAS ಎಕ್ಸಾಮ್ಗಿಂತ 20 ಮಾರ್ಕ್ಸು ಜಾಸ್ತಿ ಇರುತ್ತೆ. ಅದನ್ನು ಕ್ಲಿಯರ್ ಮಾಡ್ತಿದ್ರು. ಅರ್ಥ ಆಯ್ತಾ? ಇಲ್ಲಿ ಏನು ಅಂತಂದರೆ, ಪಾಯಿಂಟ್ ಏನು ಅಂತಂದರೆ, ನೀವು ಸೆಕ್ಷನಲ್ ಟೆಸ್ಟ್ನ ಫೈನಲ್ ಅಂತ ನೋಡಬಾರ್ದು. ದಟ್ ಮೀನ್ಸ್ ಸೆಕ್ಷನಲ್ ಟೆಸ್ಟಲ್ಲಿ ನೀವು ಯು ಕ್ಯಾನ್ ಸೇ ಅಕ್ಯುಮುಲೇಟಿಂಗ್ ದ ನಾಲೆಡ್ಜ್. ಅರ್ಥ ಆಯ್ತಾ? FLTಯಲ್ಲಿ ಯು ಹ್ಯಾವ್ ಟು ಅಪ್ಲೈ ದ ಲಾಜಿಕ್ಸ್ ಆಲ್ಸೋ. ಓಕೆ, ಯು ಹ್ಯಾವ್ ಟು ಅಪ್ಲೈ ಸಮ್ ಕಾಮನ್ ಸೆನ್ಸ್ ಕ್ವಶನ್ಸ್ ಇರುತ್ತೆ. ಹೇಳ್ತಾರಲ್ಲ, ಈ ಮಾರ್ಕೆಟಲ್ಲಿ ನೋಡಿದ್ದೀನಿ ನೀವು, ಓನ್ಲಿ ಬಂದರೆ ರಾಂಗ್ ಇರುತ್ತೆ. ಸೊ ದೀಸ್ ಆರ್ ದ, ಇವು ಹೆಂಗೆ ಅಂತಂದರೆ, ನೀವು ಬ್ಲೈಂಡಾಗಿ ಹಾಕಂಗಿಲ್ಲ ಅದನ್ನು. ಯು ಹ್ಯಾವ್ ಟು ಪ್ರಾಕ್ಟೀಸ್ ಇನ್ ದ ಟೆಸ್ಟ್. ಅದು ನಿಮಗೆ ವರ್ಕ್ ಆಗ್ತಿದೆಯಾ? ಅದರಲ್ಲಿ ವರ್ಕ್ ಆದರೂ ಕೂಡ ಯಾವ ಸಬ್ಜೆಕ್ಟ್ಸಲ್ಲಿ ವರ್ಕ್ ಆಗ್ತಿದೆ, ರೈಟ್? ಸೊ ಅದನ್ನು ನೀವು ಕಾಮನ್ ಸೆನ್ಸು ಪ್ರಾಕ್ಟೀಸ್ ಮಾಡಿದ ಮೇಲೆ ಡೆವಲಪ್ ಆಗುತ್ತೆ, ರೈಟ್? ದೆನ್ ಯು ಹ್ಯಾವ್ ಟು ಅಪ್ಲೈ ಇಟ್ ಇನ್ ದ FLTs. ದಿಸ್ ಈಸ್ ದ ಓವರ್ ಆಲ್. ಈಗ ನೋಡೋಣ ಬನ್ನಿ. ಐ ವಿಲ್ ಶೋ ಯು ದ ಕ್ವಶನ್ ಪೇಪರ್ ಆ್ಯಂಡ್ ಸೊಲ್ಯೂಷನ್ಸ್ ಆಸ್ ವೆಲ್. ಸಿ ಇಲ್ಲಿ ಲುಕ್ ಅಟ್ ದ ಕ್ವಶನ್ಸ್. ಕ್ವಶನ್ ನಂಬರ್ 1 ಅಂತ ತೊಗೊಂಡ್ರೆ, ದಿಸ್ ಈಸ್ ದ, ಒನ್ ಸೆಕೆಂಡ್, ಯಾ, ಕ್ವಶನ್ ನಂಬರ್ 1 ಇದೆ.
ವಿಚ್ ಆಫ್ ದ ಫಾಲೋಯಿಂಗ್ ಓಷನಿಕ್ ಟ್ರೆಂಚಸ್ ರೆಪ್ರೆಸೆಂಟ್ಸ್ ದ ಡೀಪೆಸ್ಟ್ ನೋನ್ ಪಾಯಿಂಟ್ ಆನ್ ದ ಸರ್ಫೇಸ್ ಆಫ್ ದ ಅರ್ತ್ ಅಂತ ಹೇಳಿದ್ದಾರೆ ಅಲ್ವಾ. ಸೊ ದಿಸ್ ಈಸ್ ದ ಸಿಂಗಲ್ ಸ್ಟೇಟ್ಮೆಂಟ್ ಕ್ವಶನ್. ದಿಸ್ ಈಸ್ ದಿ ಸಿಂಗಲ್ ಸ್ಟೇಟ್ಮೆಂಟ್. ಫೈನ್ ಎನಫ್. ಮೂವ್ ಟು ದ ನೆಕ್ಸ್ಟ್ ಕ್ವಶನ್. ಕ್ವಶನ್ ನಂಬರ್ 2. ಕ್ವಶನ್ ನಂಬರ್ 2 ನೋಡಿ. ಸ್ಟೇಟ್ಮೆಂಟ್ ಎ, ಸ್ಟೇಟ್ಮೆಂಟ್ ಬಿ, ಸ್ಟೇಟ್ಮೆಂಟ್ ಸಿ, 3 ಸ್ಟೇಟ್ಮೆಂಟ್ ಕ್ವಶನ್. ಇಲ್ಲಿ ನಾವು ಪಾಯಿಂಟ್ ಏನು ಅಂತಂದರೆ ವಿ ಹ್ಯಾವ್ ಇನ್ಕ್ಲೂಡೆಡ್ ಆಲ್ ದ ಲೆವೆಲ್ಸ್. ದಟ್ಟು ನಿಮಗೊಂದು ಸ್ವಲ್ಪ ಕ್ವಶನ್ ಸಾಲ್ವ್ ಮಾಡ್ತಿದ್ರೆ ಯು ಫೀಲ್ ದಟ್ ಸಮ್ ಡಿಫಿಕಲ್ಟಿ ಲೆವೆಲ್ ಕೊಟ್ಟಿದ್ದೀವಿ. ಯಾಕೆ ಅಂತಂದರೆ ನೀವು KPSC 2024 ಪೇಪರ್ ಯಾರಾದರೂ ಅಟೆಂಡ್ ಮಾಡಿದರೆ ನಿಮ್ಗೆ ಅರ್ಥ ಆಗುತ್ತೆ. ಈವನ್ ನಾನು ಅಟೆಂಡ್ ಮಾಡಿದಾಗಲೂ ನಾನೇನು ಮಾಡಿದೆ, KPSC ಪ್ರೀವಿಯಸ್ ಇಯರ್ ಕ್ವಶನ್ಸ್ ನೋಡಿದ್ದೆ. ಅದಕ್ಕೂ ಇದಕ್ಕೂ ಒಂಥರ ಹೇಳ್ತಾರಲ್ಲ ಅಜಗಜಾಂತರ ವ್ಯತ್ಯಾಸ ಇತ್ತು ಅಂತ. ಸೊ ಅಷ್ಟು ಡಿಫ್ರೆನ್ಸ್ ಇತ್ತು ಕ್ವಶನ್ಸಲ್ಲಿ. 5 ಸ್ಟೇಟ್ಮೆಂಟ್, 4 ಸ್ಟೇಟ್ಮೆಂಟ್, 3 ಸ್ಟೇಟ್ಮೆಂಟ್, ಸಿಂಗಲ್ ಸ್ಟೇಟ್ಮೆಂಟ್ ಹುಡುಕಿದ್ರೂ ಸಿಗಂಗಿರಲಿಲ್ಲ. ಸೊ ಹಾಗಾಗಿ ನಾವೇನು ಮಾಡಿದ್ದೀವಿ ಅಂತಂದರೆ ವಿ ಹ್ಯಾವ್ ಗಿವೆನ್ ಅ ಡಿಫಿಕಲ್ಟಿ ಲೆವೆಲ್ ಕ್ವಶನ್ಸ್. ಸೆಕೆಂಡ್ ಕ್ವಶನ್ ಆಯ್ತು ನೋಡಿ. ಸೊ ಆಪ್ಷನ್ಸ್ ಕೂಡ ನಿಮಗೆ ನೋಡಿ ಇಲ್ಲಿ ಓನ್ಲಿ ಟೈಪ್ ಓನ್ಲಿ. ಸೊ ವಿ ಹ್ಯಾವ್ ಇನ್ಕ್ಲೂಡೆಡ್ ದಟ್ ಒನ್ ಆ್ಯಸ್ ವೆಲ್. ನೆಕ್ಸ್ಟ್ ಬನ್ನಿ. ನೆಕ್ಸ್ಟ್ ನೋಡಿ, ಥರ್ಡ್ ಕ್ವಶನಲ್ಲಿ ಆಲ್ಮೋಸ್ಟ್ 5 ಸ್ಟೇಟ್ಮೆಂಟ್ಸ್. ಇದರಲ್ಲೂ ಓನ್ಲಿ ಟೈಪ್ ಆಫ್ ಕ್ವಶನ್ಸ್ ವಿ ಹ್ಯಾವ್ ಇನ್ಕ್ಲೂಡೆಡ್. ಓನ್ಲಿ ಟೈಪ್ ಆಫ್ ಕ್ವಶನ್ಸ್ ಹಿಯರ್. ಓನ್ಲಿ ಟೈಪ್ ಕ್ವಶನ್ಸ್ ಇನ್ಕ್ಲೂಡ್ ಮಾಡಿದ್ದೀವಿ, ರೈಟ್. ನೆಕ್ಸ್ಟ್ ಬನ್ನಿ. ಸಿ ದಿಸ್ ಈಸ್ ಅ ನ್ಯೂ ಪ್ಯಾಟ್ರನ್. ಸ್ಟೇಟ್ಮೆಂಟ್ 1 ಆ್ಯಂಡ್ ಸ್ಟೇಟ್ಮೆಂಟ್ 2 ಕೊಡ್ತಾರೆ. ಬೋತ್ ಸ್ಟೇಟ್ಮೆಂಟ್ ಆರ್ ಕರೆಕ್ಟ್ ಬಟ್ ಎಕ್ಸ್ಪ್ಲನೇಷನ್ ರಾಂಗು. ಸಿಂಗಲ್ ಸ್ಟೇಟ್ಮೆಂಟ್ ಕರೆಕ್ಟು, ಸೆಕೆಂಡ್ ಸ್ಟೇಟ್ಮೆಂಟ್ ರಾಂಗು. ಸೆಕೆಂಡ್ ಸ್ಟೇಟ್ಮೆಂಟ್ ಕರೆಕ್ಟು, ಫಸ್ಟ್ ಸ್ಟೇಟ್ಮೆಂಟ್ ರಾಂಗು. ಇದು ಕನ್ಫ್ಯೂಸಿಂಗ್ ಆ್ಯಕ್ಚುಲಿ. ಎಕ್ಸಾಮಲ್ಲಿ ಇನ್ನೂ ಕನ್ಫ್ಯೂಷನ್ ಕೊಡುತ್ತೆ. ಈವನ್ ಆನ್ಸರ್ ಗೊತ್ತಿದ್ರು ಈ ಒಂದು ಕ್ವಶನ್ಸ್ ನೋಡಿಬಿಟ್ಟು ಇನ್ನೂ ಕನ್ಫ್ಯೂಸ್ ಆಗುತ್ತೆ, ಎ ಹಾಕ್ಲಾ ಬಿ ಹಾಕ್ಲಾ ಅಂತ. ಸೊ ನಾವೇನು ಮಾಡಿದ್ದೀವಿ, ಆ ಒಂದು ಕನ್ಫ್ಯೂಷನ್ ನಿಮ್ಗೆ ಆಗಬಾರ್ದು ಅಂತೇಳಿ ವಿ ಹ್ಯಾವ್ ಮೇಡ್ ದೋಸ್ ಟೈಪ್ ಆಫ್ ಕ್ವಶನ್ಸ್ ಇನ್ ದ ಕ್ವಶನ್ ಪೇಪರ್ಸ್. ವಿ ಹ್ಯಾವ್ ಇನ್ಕ್ಲೂಡೆಡ್ ದಟ್. ನೆಕ್ಸ್ಟ್ ಬನ್ನಿ. ಸಿ ಇದು ಅಷ್ಟೇ ಸ್ಟೇಟ್ಮೆಂಟ್ಸ್ ಆಗಲಿ. ದೆನ್ 6th ಒನ್ ನೋಡಿ, ಸಿ ಥರ್ಡ್ ಸ್ಟೇಟ್ಮೆಂಟ್. ಆ್ಯಂಡ್ ಇಲ್ಲಿ ನೋಡಿ ನೀವು ಓನ್ಲಿ 1, ಓನ್ಲಿ 2. ಯಾಕಂದರೆ ಈ ಟೈಪ್ ಕ್ವಶನ್ಸ್ UPSCಯಲ್ಲೂ ಕೇಳ್ತಿದ್ದಾರೆ, ರೈಟ್, KPSCಯಲ್ಲೂ ಕೇಳ್ತಿದ್ದಾರೆ. ಸೊ ದಿಸ್ ಈಸ್ ದ ಕ್ವಶನ್ ಪ್ಯಾಟರ್ನ್, ಕ್ವಶನ್ ಪೇಪರ್ ಪ್ಯಾಟರ್ನ್. ಗಾಟ್ ಇಟ್? ಮೂವ್ ಆನ್. ಒಂದು ನಿಮಿಷ. ಸೊ ಈಗ ಇದಕ್ಕೆ ಬನ್ನಿ, ಯಾವುದು ಸೊಲ್ಯೂಷನ್ಸ್ ನೋಡೋಣ ಬನ್ನಿ. This is the test series we have prepared and we have included the